ನೀನ್ ಹೀಗತ್ರೆ ಕಣ್ಣೀರು ಆಸ್ತಿ ಪೇಪರ್ ಮೇಲ್ ಬಿದ್ದು ಒದ್ದೆ ಆಗುತ್ತಲ್ವಾ? ಇದು ಲಾಯರ್ ಪ್ರಿಪೇರ್ ಮಾಡಿರೋ ಡಾಕ್ಯುಮೆಂಟ್ಸ್ ಅತ್ತೆ. ಇದ್ರ ಮೇಲೆ ವಿಶಾಲ್ ಬಾವ ಮತ್ತೆ ನಮ್ಮ ಅಕ್ಕ ಸೈನ್ ಮಾಡಿದ್ರೇನೆ ಬೆಲೆ ಬರೋದು. ಅಂದ್ರೆ ಇವಾಗ ಕೆಲ್ಸಕ್ಕೆ ಬರ್ದಿರೋ ಪೇಪರ್ಸೇ ಅಲ್ವಾ ಅದು? ಏಯ್, ತಗೊಂಡ್ ಹೋಗಿ ಡಸ್ಟ್ ಬಿನ್ಗೆ ಹಾಕ್ತೀಯಾ ಹೇಗೆ? ಮತ್ತೆ ಬೆಂಕಿ ಹಚ್ಚಿ ಟೀ ಮಾಡ್ಕೊಂತೀರಾ ಮಾಮ್? ಏಯ್, ಮತ್ತಿನ್ನೇನ್ ಮಾಡದ್ ಮಾಮ್? ಸುಮನಗೆ ಮಗು ಹುಟ್ಟಿದ್ಮೇಲೆ ಆಸ್ತಿನ ಕೊಡ್ತೀನಿ ಅಂತ ಹೇಳಿದ್ರು. ಮಗು ಹುಟ್ತು. ಇವಾಗ ಆಸ್ತಿ ಕೊಡಿ ಅಂದ್ರೆ ವಿಶಾಲ್ ಮುದುಕ್ನಾಗ್ ಬದಲಾಗಿದ್ದಾನೆ ಅಂತ ಅದನ್ನ ಮುಂದಕ್ಕೆ ಹಾಕಿದ್ರು. ಅದನ್ ಸತ್ಯ ಅನ್ಕೊಳ್ಳೋಣ. ದೊಡ್ಡ ಸೊಸೆ ಇಷ್ಟಪಟ್ಟು ಕಷ್ಟಪಟ್ಟು ನವಜೀವ ಜಲನ ತಗೊಂಡ್ ಬಂದು ಗಂಡನ್ ಮೇಲೆ ಹಾಕಿದ್ಲು. ವಿಶಾಲ್ ಮೊದ್ಲಿನ ತರ ಬದಲಾದ್ಮೇಲೆ ಆಸ್ತಿನ ಕೊಡ್ಬೋದಿತ್ತಲ್ವಾ? 11ನೇ ದಿನ ಮಡಿ ಸ್ನಾನ ಮಾಡಾದ್ಮೇಲೆ ಆಸ್ತಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು? ಯೋಚನೆ ಮಾಡಿ ನೋಡಿ. ನೀನ್ ಹೇಳೋದ್ ನೋಡಿದ್ರೆ ಇದೆಲ್ಲ ನಯನಿ ಪ್ಲಾನೆ ಅಂತ ಅನ್ನಿಸ್ತಾ ಇದೆ ಕಣೋ. ನಮ್ಮ ಅಕ್ಕ ಏನ್ ಪ್ಲಾನ್ ಮಾಡಿದಾಳತ್ತೆ? ಅವಳಿ ಮಕ್ಕಳನ್ನ ಹೆತ್ತಾಗ ದೊಡ್ಡ ಮಗು ಕಾಣೆ ಆಗೋಯ್ತು. ಇನ್ನು ಆ ಮಗು ಸಿಕ್ಕಿಲ್ಲ. 2ನೇ ಮಗು ಗಾನವಿನ ವಿಕ್ರಾಂತ್ ನಿನ್ ಕೈಗ್ ತಂದೊಪ್ಪಿಸ್ದ. 4 ತಿಂಗಳು ಮಗುನ್ ಕಳ್ಕೊಂಡಿದ್ ತಾಯಿ ತರ ಒದ್ದಾಡಿದ್ ನಯನಿ, ನೀನ್ ಕೂಡ ಆ ನರಕನ ಅನುಭವಿಸ್ಲಿ ಅಂತ ನಿನ್ ಮಗುನ ದೂರ ಮಾಡಿರ್ಬಹುದೋ ಏನೋ ಅಂತ. ಅಂದ್ರೆ ಅದು ನಮ್ ಡೌಟ್ ಅಷ್ಟೇನೆ. ಅಷ್ಟೇ. ಸುಮನಾ, ಇದೇ ನಿಜ ಅನ್ಕೊಂಡು ನಿಮ್ಮಕ್ಕನ್ ಜೊತೆ ಗಲಾಟೆ ಮಾಡ್ಬೇಡ. 100% ನಿಜ ಅತ್ತೆ. ಯಾಕೆ ಅಂದ್ರೆ ನೀವ್ ಹೇಳಿದ ಹಾಗೆ ಆಸ್ತಿ ಕೊಡಕ್ಕೆ ಮುಹೂರ್ತ ಯಾಕೆ ಬೇಕು? ಅಷ್ಟು ಸಾಲದಂತ ನನ್ ಮಗಳು ಹೊರಗೆಲ್ಲೂ ಕಳೆದು ಹೋಗಿಲ್ಲ. ನಿನ್ನೆ ರಾತ್ರಿನ ಅವಳನ್ನ ಎತ್ಕೊಂಡು ಹೋದ್ರು. ಕರೆಕ್ಟ್ ಆಗಿ ಹೇಳ್ದೆ. ಇವಾಗ ಮಗುನ ಪಕ್ಕದಲ್ಲಿ ಮಲಗಿಸ್ಕೊಂಡು ನಿದ್ರೆ ಮಾಡೋ ಅಭ್ಯಾಸನೇ ಇಲ್ಲ. ಹೌದು ಸುಮನಾ, ತೊಟ್ಲಲ್ ಮಲಗಿದ್ ಮಗುನ ಸದ್ದಿಲ್ದೆ ಎತ್ಕೊಂಡ್ ಹೋಗಿದ್ದಾರೆ ಅಂತಂದ್ರೆ ನಯನಿ ಕೈವಾಡ ಇದ್ರಲ್ಲಿದ್ದೇ ಇರುತ್ತೆ. ಹೌದು ಪಾಪ, ನಿಮ್ಮಕ್ಕನ್ ತರ ನೀನ್ ಕೂಡ ಕೋಟ್ಯಾಧಿಪತಿ ತರ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಅಕ್ಕನ್ ಹಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಳ ತರ ನಾನ್ ಯಾಕಿರ್ಲಿ ಅತ್ತೆ? 3 ಹೊತ್ತು 3 ಸೀರೆಗಳನ್ನ ಬದಲಾಯಿಸಿದ್ದೆ, ಮ್ಯಾಚಿಂಗ್ ಒಡವೆಗಳು ಹಾಕ್ತಿದ್ದೆ. ಅಂದ್ರೆ ಮಿನಿಮಮ್ 1 ಕೋಟಿ ರೂಪಾಯಿ ಕಾರಲ್ಲೇ ತಿರುಗಾಡ್ತಾ ಇದೀಯಾ? 5 ಕೋಟಿ ಕೊಟ್ಟು ಅಮೆರಿಕದಿಂದ ತರ್ಸೋಣ ಅಂತ ಅನ್ಕೊಂಡೇವಲ್ಲ ಬಾವಾ. ಎಷ್ಟ್ ಆಸೆ ಇದ್ರು ಏನ್ ಪ್ರಯೋಜನ? ಆಸ್ತಿನೇ ಇಲ್ವಲ್ಲ. ಅಯ್ಯ, ಆಸ್ತಿ ಬೇಕು ಅಂದ್ರೆ ಮಗು ಇರ್ಬೇಕಲ್ವಾ ಮಾಮ್? ಇರತ್ತೆ. ಸಂಜೆ 6 ಗಂಟೆ ಅಷ್ಟ್ರಲ್ಲಿ ನನ್ ಮಗು ಈ ಮನೇಲೇನಾದ್ರೂ ಇಲ್ಲ ಅಂದ್ರೆ ನಮ್ಮ ಅಕ್ಕಂಗೊಂದ್ ಗತಿ ಕಾಣಿಸ್ತೀನಿ. ಈ ಮಾತ್ ಮೇಲೆ ನಿಲ್ಲು ಸುಮನಾ. ಅಯ್ಯೋ, ನೀನ್ ಹೆದರ್ಸ್ಬೇಡ್ವೆ. ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ಹೆತ್ತಿದ್ದು ಮಗುನ. ನನ್ ಮಗಳನ್ ಎಲ್ರು ನೋಡಿದ್ದಾರೆ, ಎತ್ಕೊಂಡ್ ಅದನ್ನ ಮುದ್ದಾಡಿದ್ದಾರೆ. ರಾತ್ರಿ ದೊಡ್ಡ ಬೊಟ್ಟಮ್ಮ ಎತ್ಕೊಂಡ್ ಹೋದ್ಲು ಅಂತ ಹೇಳಿ ಮರಿ ಹಾವನ್ ತೋರ್ಸಿ ಅದೇ ನನ್ ಮಗು ಅಂದ್ರೆ ನಂಬಕ್ಕೆ ನಾನೇನ್ ಹುಚ್ಚಿನ? ಏನಿದು ಸುಮನಾ, ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಿನ್ ಪರಿಸ್ಥಿತಿ ಏನು ಅಂತ ನನಗ್ ಅರ್ಥ ಆಗತ್ತೆ. 3 ಹಾವ್ನ ನೋಡೋ ಭಾಗ್ಯ ಕೊಡಿ ಅಂತ ನಾವೇನ್ ವರ ಕೇಳಲಿಲ್ಲ ಸ್ವಾಮಿ. ನೀವ್ ಯಾಕೆ ಸುಮ್ನೆ ನಮ್ಗೆ ಭಯ ಹುಟ್ಟಿಸ್ತಾ ಇದ್ದೀರಾ? ಹಾಗಾದ್ರೆ ಒಂದು ಹಾವು ತನ್ನ ರೂಪ ಬದಲಾಯಿಸಿ ನಯನಿ ಮತ್ತೆ ಸುಮನಿಗೆ ಮಾತ್ರ ಅಲ್ಲದೆ ಈ ಸಲ ನಿಮ್ಮೆಲ್ಲರ ಕಣ್ಣಿಗೂ ಕಾಣೋ ತರ ದೊಡ್ಡ ಬೊಟ್ಟಮ್ಮನ್ನ ಭೌತಿಕ ರೂಪದಲ್ಲಿ ಕಾಣೋ ತರ ನಾನ್ ಮಾಡ್ತೀನಿ.
ದೊಡ್ಡಮ್ಮ, ಎಷ್ಟ್ ದಿವಸ ಆಯ್ತು ನಿಮ್ಮನ್ನ ನೋಡಿ. ಹೇಗಿದೆ? ಅವಳನ್ನೇ ನಿನ್ ಫ್ರೆಂಡ್ ಅನ್ಕೊಂಡಿದ್ಯಾ? ಹಾವು ಕಣೆ, ಹಾವು. ಏನ್ ಪುಟ್ಟಮ್ಮ ಇದು? ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ ನೈನಿ? ನನ್ ಮಗ್ಳನ್ನ ಎತ್ಕೊಂಡ್ ಹೋಗಿದ್ಯಲ್ಲ. ನೀವು ಮಾಡಿದ ಕೆಲಸದಿಂದ ಪಾಪ ನೈನಿ ಅದಕ್ಕೆ ಮೇಲೆ ಅನುಮಾನ ಪಟ್ಲು ಸುಮನ. ಆ ಯೋಚನೆ ಬರ್ದೇ ಇರೋ ಅಂತ ನೀನು ಅಂದ್ಲಲ್ಲೋ. ಇಲ್ಲ, ನಾನೇ ಎತ್ತಿದ್ದು, ನನ್ ಮಗ್ಳು. ಸುಮನ, ನಿನ್ನ ಮಗು ಆದ್ರೂ ದೊಡ್ಡ ಬೊಟ್ಟಮ್ಮನ ಮಗು ಆದ್ರೂ ಇಬ್ರು ಒಂದೇನೆ. ಆ ಹಾವಿನ ಮರಿನೇ ನಿನ್ನ ಮಗು. ನೀವೇನ್ ಹೀಗೆ ಹೇಳ್ತಿದ್ದೀರಾ ಸ್ವಾಮಿ? ನನ್ ಮಗ್ಳು ಹಸುಗೂಸು, ಹಾವಿನ ಮರಿ ಅಲ್ಲ. ಸುಮನ, ಆವೇಶ ಪಡ್ಬೇಡ. ನಮ್ ಮಗುನೇ ಇಲ್ಲಿರೋದು. ದೊಡ್ಡಬೊಟ್ಟಮ್ಮ, ನಮ್ ಮಗು ಅಂತ ಸಂಬಂಧ ಬೆಳೆಸ್ಬೇಡ. ನನ್ ಮಗ್ಳನ್ನ ಎತ್ಕೊಂಡು ಹೋಗೋ ಅಧಿಕಾರ ನಿಂಗೆ ಯಾರು ಕೊಟ್ರು? ಯಾಕ್ ಕೊಡ್ಬೇಕು ಸುಮನ? ನಮಗ್ ಹುಟ್ಬೇಕಾಗಿರೋ ಮಗುನ ನಿನ್ ಹೊಟ್ಟೆಲ್ ಹೊತ್ತಿದ್ದೆ. ಅದ್ರ ಬಗ್ಗೆ ಗೊತ್ತಿಲ್ದೆ ಬಾಯಿ ತಪ್ಪಿ ಮಾತಾಡಿದ್ರೆ ಕಷ್ಟ ಅನ್ಭವಿಸ್ತೀಯ. ದೊಡ್ಡಪುಟ್ಟಮ್ಮ, ನಿನ್ ಮಗು ಸುಮನನ್ ಹೊಟ್ಟೆಲಿ ಹೇಗ್ ಬೆಳೆಯುತ್ತೆ ಹೇಳು? ನಿನ್ ತಂಗಿ ಯಾವ ರೀತಿ ಗರ್ಭವತಿ ಆದ್ಲೋ ಒಂದ್ಸಲ ನೆನ್ಪ್ ಮಾಡ್ಕೊಳಕ್ ಹೇಳು ನೈನಿ. ಹಾಗೆ ಕೇಳಿದ್ರೆ ಇಷ್ಟ ಜನ ಗಂಡಸ್ರ ಮುಂದೆ ಏನಂತ ಹೇಳ್ತಾಳೆ ಸುಮನ? ಸುಮನ ಹೇಳಕ್ ಆಗ್ಲಿಲ್ಲ ಅಂದ್ರೆ ದೊಡ್ಡಬೊಟ್ಟಮ್ಮ ಹೇಳ್ತಾರೆ. ದೊಡ್ಡೋರವ್ರು ಈ ತರ ವಿಷಯದಲ್ಲಿ ಅವ್ರಿಗೆ ಸಂಕೋಚ ಎಲ್ಲ ಏನೂ ಇರಲ್ಲ. ತನ್ ಗಂಡ ವಿಕ್ರಾಂತ್ ಜೊತೆಗೆ ಸಂಸಾರ ಮಾಡಿದ್ರಿಂದ ಗರ್ಭವತಿ ಆದ್ಲು ಅನ್ಕೊಂಡಿದ್ದು ಮೇಲ್ನೋಟಕ್ಕೆ ನಿಜ. ಕೃಷ್ಣಕಲ್ನ ನನ್ ಗಂಡ ನಾಗರಾಜ ಸುತ್ಕೊಂಡಾಗ ಸುಮನಾಳ ಗರ್ಭ ಕೂಡ ತುಂಬಿತು. ವಿಶಾಲಾಕ್ಷಮ್ಮನವರು ಗಾಯತ್ರಿ ದೇವಿ ಅಮ್ಮವ್ರ ಕೋರಿಕೆನ ನೆರವೇರಿಸಿದ್ದಕ್ಕೆ ಸುಮನ ಗರ್ಭವತಿ ಆದ್ಲು. ಗೊತ್ತಾಯ್ತೇನೆ, ನಾನು ನಿನ್ ಗಂಡ ಮಾತ್ರ. ನೀನ್ ಹೆತ್ತಿರೋ ಈ ಮಗುಗೆ ತಂದೆ ಅಲ್ಲ ನಾನು. ಹಾಗನ್ಬಾರ್ದು. ಧರ್ಮದ ಪ್ರಕಾರನೇ ನಡ್ಕೋಬೇಕು. ನೈನಿ, ನಾನ್ ಹೇಳಿಲ್ವಾ ವಿಕ್ರಾಂತ್ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಂತ? ಟೆನ್ಷನ್ ಅಲ್ಲ ಅದಕ್ಕೆ, ಇರಿಟೇಟ್ ಆಗ್ತಾ ಇದೆ. ವಾಯ್? ಸುಮನ ಮಾಡಿದ ಕೆಲ್ಸಕ್ಕೆ. ಸುಮ್ಮನ ನಿನ್ ರೂಮಿಗೆ ಬೀಗ ಹಾಕಿದಾಳೆ ಅಂತನಾ? ದಿನ ನೀನ್ ಆಚೆನೆ ಮಲ್ಗೋದಲ್ವಾ? ಅಕ್ಕ, ವಿಕ್ರಾಂತ್ ಅವ್ರು ಹೇಳ್ತಿರೋದೇ ಬೇರೆ. ಕೃಷ್ಣಕಲ್ಲಿಂದ ಗರ್ಭಿಣಿಯಾದ ಸುಮನ ಕೊನೆಗೆ ಹಾವಿನ ಮರಿಗೆ ಜನ್ಮ ಕೊಟ್ಲು ಅಂತ ಬೇಜಾರ್ ಮಾಡ್ಕೋತಿದ್ದಾರೆ. ನನ್ ತಂಗಿ ಮಾಡಿರೋ ತಪ್ಪಿಗೆ ಸಂಕಟ ಪಡ್ತಿದ್ದಾರೆ. ಇಷ್ಟಕ್ಕೆ ಯಾರಾದ್ರೂ ತಲೆ ಕೆಡಿಸ್ಕೋತಾರ ಹೇಳು? ಅಷ್ಟು ಈಸಿಯಾಗಿ ಹೇಳ್ತಿದ್ರಲ್ಲ ಅದಕ್ಕೆ. ಸುಮನಾ ಹೊಟ್ಟೆಲಿ ಹಾವಿದೆ ಅಂತ ಡೆಲಿವರಿಗೂ ಮುಂಚೆನೆ ನಮ್ಗೆಲ್ಲ ತೋರ್ಸಿದ್ರಲ್ವಾ ಗುರುಗಳು? ಅಲ್ಲ, ಆಗ ಆಶ್ಚರ್ಯವಾಗಿ ಇದು ಅದ್ಭುತ ಅಂತ ನೋಡಿದ ವಿಕ್ರಾಂತ್ ಈಗ ಅನುಮಾನದಿಂದ ನೋಡ್ತಿರೋದ್ರಿಂದಾನೇ ಅವನ ಈ ಪರಿಸ್ಥಿತಿಲಿರೋದು. ವಿಕ್ರಾಂತ್ ಅವ್ರೆ, ಯಾರ ಮೇಲೆ? ನನ್ ತಂಗಿ ಮೇಲೆ ಅನುಮಾನನಾ? ಹಾಗೇನೂ ಇಲ್ಲ ಅದಕ್ಕೆ. ಇದು ಹೇಗ್ ಸಾಧ್ಯ ಆಗುತ್ತೆ ಅಂತ ದೊಡ್ಡಬೊಟ್ಟಮ್ಮ ಮತ್ತೆ ನಾಗರಾಜ ಇಬ್ರು ನಮ್ ಮಗು ಅಂತ ಹೇಳ್ತಿದ್ದಾರೆ. ಸುಮನ ನನ್ ಮಗು ಹಾವಲ್ಲ ಅಂತ ಹಠ ಮಾಡಿ ಅದನ್ನ ರೂಮಲ್ಲಿ ಕೂಡ ಹಾಕಿ ಬೇಗ ಹಾಕಿದಾಳೆ.
ಇವಾಗ ಏನಾಗ್ತಾ ಇದೆಯೋ ನಾಳೆ ಇನ್ನೇನಾಗುತ್ತೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ವಿಕ್ರಾಂತ, ದ್ರೋಣಾಚಾರ್ಯ ಹುಟ್ಟಿದ್ದು ಮಣ್ಣಿನ ಮಡಿಕೆಯಲ್ಲಿ. ಭೀಷ್ಮ ಗಂಗೆ ಗರ್ಭದಲ್ಲಿ ಜನ್ಮ ತಾಳಿದ. ಆಂಜನೇಯನ ಬೆವರು ನುಂಗಿದ ಒಂದು ಮೀನು ಮತ್ಸ್ಯಾಂಜನೇಯನಿಗೆ ಜನ್ಮ ಕೊಡ್ತು. ಸೂರ್ಯದೇವನ ವರದ ದಯೆಯಿಂದ ಕರ್ಣ ಕುಂತಿ ಪುತ್ರ ಆದ. ಇವ್ರು ಯಾರ ನಡುವೆನೂ ಭೌತಿಕ ಸಂಬಂಧ ಇರಲೇ ಇಲ್ಲ. ಆದರೂ ಈ ತರದ ಸಂಭವ ನಡೆದಿದೆ. ಅರ್ಥ ಆಯ್ತಾ ವಿಕ್ರಾಂತ್ ಅವ್ರೆ? ಇತಿಹಾಸ ಚರಿತ್ರೆನ ನಂಬೋ ನಾವು ಇವಾಗ ಹೀಗಾಗಿದೆ ಅಂದ್ರೆ ನಮ್ಮದೇ ಅನುಮಾನ ಪಡೋದು ಅಂದ್ರೆ ಅದು ಅಮಾಯಕತನ. ಹಾಗ್ ಮಾಡ್ಲೂಬಾರ್ದು. ಗುರುಗಳೇ, ನೀವ್ ಹೇಳಿದ್ದೆಲ್ಲ ನಿಜ ಅಂತಾನೆ ಅನಿಸ್ತಿದೆ. ಆದ್ರೆ ಸುಮ್ಮನೆ ಒಬ್ಬೇಕಲ್ವಾ? ಅವಳಿಗೆ ನೀವು ಕಟ್ಟಿರೋ ಮಾಂಗಲ್ಯ ಅಲ್ಲ, ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿ ಬೇಕು. ನಾಳೆ ಬೆಳಗಾದ ತಕ್ಷಣ ಆ ಹಾವಿನ ಮರಿ ಮಗುವಾಗಿ ಬದ್ಲಾಗಿದ್ರೆ ಮತ್ತೆ ಮನುಷ್ಯ ರೂಪ ಬಂತು ಅಂತ ಹೇಳ್ದೆ ನನಗೆ ಆಸ್ತಿ ಸಿಗತ್ತೆ ಅಂತ ಕೂಗಾಡದೆ ಇದ್ರೆ ಮಾತ್ರ ನಾವು ಆಶ್ಚರ್ಯ ಪಡ್ಬೇಕು. ಹಾವು ಬೆಳಗ್ಗೆ ನಿಜವಾಗ್ಲೂ ಮಗುವಾಗಿ ಬದಲಾಗುತ್ತಾ? ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಮನೆ ಸುತ್ತಲೂ 15 ರೌಂಡ್ ಹಾಕ್ದೆ, ಆಮೇಲೆ ಸ್ಕಿಪ್ಪಿಂಗು ಮಾಡ್ದೆ, ಆದ್ರೂ ಬೆವರು ಬರ್ಲಿಲ್ಲ. ಯಾಕೆ ಅಂತ ಹೇಳ್ತೀಯಾ? ನೀರ್ನ ಚೆನ್ನಾಗಿ ಕುಡಿರಿ. ನೀವು ಪಡೋ ಕಷ್ಟಕ್ಕೆ ಖಂಡಿತ ಸ್ವೆಟ್ ಬಂದೇ ಬರುತ್ತೆ. ಅದು ವಿಷಯ ಕೇಳಿಸ್ಕೊಂಡ್ಯಾ? ನೀರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನ ಮೆಡಿಸನ್ ಅನ್ಕೊಂಡಿದ್ದೀರಾ ಮಾವ? ಮತ್ತಲ್ವಾ? ಯಾರಿಗೋ ಯಾರೋ ಫ್ರೂಟ್ಸ್ ತಿಂದ್ರೆ ಶಕ್ತಿ ಬರುತ್ತೆ ಅಂತ ಹೇಳಿದ್ರಂತೆ. ಅದೇ ಹಣ್ಗಳು ಕೆಟ್ಟೋದ್ಮೇಲೆ ಅದರಿಂದ ವೈನ್ ಮಾಡ್ತಿರ್ಬೇಕಾದ್ರೆ ಅದು ಕುಡಿದ್ರು ಶಕ್ತಿ ಬರುತ್ತೆ ಅಂತ ಇನ್ನೊಬ್ರು ಹೇಳಿದ್ರಂತೆ. ಹಾಗಾಯ್ತು ಈ ಚಿಕ್ಕಪ್ಪನ ಕಥೆ. ವಯಸ್ಸಾಯ್ತು ಬಿಡಿ, ನೀವ್ ಹೇಗಿದ್ರು ಯಾರು ನೋಡ್ತಾರ ನಿಮ್ನ? ನನಗೇನು ಅಷ್ಟೊಂದು ವಯಸ್ಸಾಗಿಲ್ಲವಲ್ಲ ಬಾ, ಬೇಕಿದ್ರೆ ಟೆಸ್ಟಿಂಗ್ ಮಾಡೋಣ ಬಾ. ಈಗ ಈ ಪರೀಕ್ಷೆ ಎಲ್ಲ ಅವಶ್ಯಕತೆ ಇದೆಯಾ ಪಾವನಮೂರ್ತಿ? ಯಾವ ಪರೀಕ್ಷೆ ಅಂತ ಅನ್ಕೊಂಡ್ಯಾಕ? ನಿಮ್ ಫಿಟ್ನೆಸ್ ವಿಷಯನ ಸ್ವಲ್ಪ ಪಕ್ಕಕ್ಕೆ ಇಡ್ತೀರಾ? ಬೆಳಕು ಹರಿದು ತುಂಬಾ ಹೊತ್ತಾಯ್ತು. ಸುಮ್ಮಿನ್ ಕರೆದ್ರೆ ಬಂದು ರೂಮ್ ಬಾಗಿಲ್ ತೆಗಿತಾಳಲ್ವಾ? ಡಮ್ಮೋ ಡಮ್ಮ. ಈಗ ನಿನ್ ಕತೆ ಏನಮ್ಮ? ಸುಮನ ಲೇಟಾಗಿ ಮಲಗಿದ್ರಿಂದ ಈಗಷ್ಟೇ ಎದ್ದಿದ್ದಾಳೆ, ರೆಡಿಯಾಗಿ ಬಂದ್ಬಿಡ್ತಾಳೆ. ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರು. ನಾನು ಬಂದಾಯ್ತು ನಯನಿ. ನಮಸ್ಕಾರ ಸ್ವಾಮಿ. ಸುಮನಾ ಬಿಟ್ಟು ಇನ್ ಎಲ್ರೂ ಇಲ್ಲೇ ಇದಾರೆ, ಅವಳನ್ ಕರಿ ವಿಕ್ರಾಂತ್. ಬೇಕಾಗಿಲ್ಲ. ಸುಮನಾ, ರಾತ್ರಿ ರೂಮಿಗೆ ಹೋಗಿದ್ದ ಹಾವಿ ಏನಾಯ್ತು ಅನ್ನೋದು ನಮಗ್ ಬೇಕಾಗಿಲ್ಲ. ಈಗ ನಾವು ಆ ರೂಮ್ ಬಾಗ್ಲು ತೆಗೆದು ನೋಡಿದ್ರೆ ಅಲ್ಲಿ ನಿನ್ ಮಗು ಇರಬೇಕು. ಹೌದು ಅತ್ತೆ, ಮಗು ಇದ್ರೆ ಮಾತ್ರ ನಾನ್ ನಮ್ಮ ಅಕ್ಕನ್ ನಂಬ್ತೀನಿ. ಈಗ ನಾವ್ ರೂಮ್ ಬಾಗಿಲ್ ತೆಗೆದ್ ನೋಡಿದ್ರೆ ಹಾವೇ ಇರತ್ತೆ ಹೊರತು ರೂಮಲ್ಲಿ ನಿನ್ ಮಗು ಇರಲ್ಲ ಅಂತ ಹೇಳ್ತಿದ್ಯಾ? ನೆನ್ನೆ ಏನಿತ್ತೋ ಅದೇ ಇರತ್ತೆ. ಸರಿ, ಹೋಗಿ ನೋಡು ಹಾಗಾದ್ರೆ. ನೀವ್ ಹೋಗೋ ಅಂದ ತಕ್ಷಣ ಹೋಗ್ಬಿಡ್ಬೇಕಾ? ರೂಮಿಂದ ಮಗು ಅಳು ಕೇಳಿಸ್ಬೇಕಲ್ಲ. ಇಲ್ಲಿವರೆಗೂ ಯಾವ ಶಬ್ದನೂ ಬಂದಿಲ್ಲ ಅಂದ್ರೆ ನನ್ ಮಗು ಮನೇಲಿಲ್ಲ. ಇನ್ನೆಲ್ಲಿದೆ ಅಂತ? ನಿಮ್ ಹೆಂಡತಿ ನನ್ ಮಗುನ್ ಕರ್ಕೊಂಡು ಹೋಗಿ ಎಲ್ಲಿಟ್ಟಿದ್ದಾಳೋ ಅಲ್ಲೇ ಇರತ್ತೆ ವಿಶಾಲ್ ಬಾವ. ಸುಮನಾ, ಸುಮ್ನೆ ಅನುಮಾನ ಪಡಬೇಡ ನೀನು. ಅನುಮಾನ ಪಡೋದ್ ಕೂಡ ಹ್ಯೂಮನ್ ನೇಚರ್ ಅನ್ನೋ ವಿಷಯ ನಿಮ್ಗೂ ಗೊತ್ತಲ್ವಾ ಬಾಬಾ? ಅಫ್ಕೋರ್ಸ್. ಆದ್ರೆ
ಸಿಕ್ಕಿದ್ದನ್ನೆಲ್ಲ ಕುಡಿದ್ರೆ ಶಕ್ತಿ ಬರಲ್ವೇ? ಡಾಕ್ಟರ್ನ ಕೇಳಿ ತಗೋಬೇಕು. ಇದ್ ಯಾರ್ಗೆ ಅನ್ಕೊಂಡ್ರಿ? ನಿಂಗೆ ತಾನೇ ಅಲ್ವಾ? ನನ್ ಡೆಲಿವರಿಗ್ ಮೊದ್ಲು ಇಷ್ಟಪಟ್ಟು ಹಾಲು ಕುಡಿತಿದ್ದೆ. ಆದ್ರೆ ಇವಾಗ ಹಾಲು ನೋಡಿದ್ರೇನೆ ಒಂಥರ ಹಿಂಸೆ ಆಗತ್ತೆ. ಆದ್ರೂ ನಾನು ಪೌಡ್ರ್ ಹಾಲು ಕುಡಿತೀನ ಹೇಳಿ? ಮತ್ತೆ ಯಾರಿಗೆ ಹಾಲು? ಇನ್ಯಾರ್ಗೆ ಚಿಕ್ಕ ಯಜಮಾನ್ರೆ, ನನ್ ಮಗುಗೆ. ಅಬ್ಬಾ ನಿಲ್ಸೆ, ಸಾಕು ನಿಲ್ಸೆ. ಯಾಕೆ ಇಷ್ಟು ಶಬ್ದ ಮಾಡ್ತಿದ್ಯಾ? ಡಂಗೂರ ಆಂಟಿ, ಏನೇ ಅದು? ಮೊದ್ಲು ಕಿವಿ ಮೇಲಿಂದ ಕೈ ತೆಗಿಯ, ಕೇಳ್ಸತ್ತೆ. ಆಮೇಲೆ ನೀನ್ ಹೇಳೀಗ. ಇವತ್ತು ಮುಖ್ಯವಾಗಿ ತಿಳಿಸ್ಬೇಕಾಗಿರೋದು ಏನಂದ್ರೆ, ಎಲ್ರೂ ಗಡಿಬಿಡಿಯಲ್ಲಿರೋದ್ರಿಂದ ಮುಖ್ಯವಾದ ವಿಷಯ ಮರ್ತೋಗ್ಬಿಟ್ಟಿದ್ದೀರಾ. ನೆನ್ಪಿಟ್ಕೊಳ್ಳೋಂತ ವಿಷಯ ಕೂಡ ಇದೆಯಾ? ನಿಮಗೆ ನಮ್ಮ ಮದ್ವೆ ದಿನಾನೇ ನೆನ್ಪಿರಲ್ಲ, ಇನ್ ಬೇರೆದೇನ್ ನೆನ್ಪಿರತ್ತೆ ನಿಮ್ ತಲೆ? ವಿಷಯ ಏನು ಅಂತ ಹೇಳು. ನಾಳೆ ನಮ್ ಮುದ್ದಾದ್ ಮಕ್ಕಳಿನ ಬರ್ತ್ಡೇ ಸೆಲೆಬ್ರೇಷನ್ಸ್ ನ ಮಾಡ್ತಿದೀವಿ. ಹೋ ಅಕ್ಕ, ಹೇಳಿದ್ರೆ ಸಾಕಾಗಿತ್ತು, ಈ ಸೌಂಡ್ ಎಲ್ಲ ಯಾಕೆ? ಆವಾಗವಾಗ ಮನೇಲಿ ಶಬ್ದ ಮಾಡ್ತಿದ್ರೆ ಭೂತ ಪ್ರೇತ ಪಿಶಾಚಿಗಳಿದ್ರೆ ಓಡೋಗುತ್ತೆ ನೈನಿ. ಅಫ್ಕೋರ್ಸ್ ನನ್ನ ಅತ್ತೆ ಆಮೇಲೆ ಗಂಡ ಹೋಗದೆ ಇರ್ಬೋದೇನೋ. ಏಯ್ ಶಟ್ ಅಪ್. ಇಟ್ಸ್ ಓಕೆ ಅತ್ತೆ. ತುಂಬಾ ಒಳ್ಳೆ ಮಾತಾಡಿದ್ರೆ ಅದಕ್ಕೆ. ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸ್. ಯಾಕೆ ಹಾಗೆ ಹೇಳಿದ್ರೆ ಚಿಕ್ಕ ಮಾತೆ? ಇವ್ರ ಹತ್ರ ದುಡ್ಡಿದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಿದ್ರೆ ಅದು ನನ್ ಗುಡ್ ನ್ಯೂಸ್ ಆಗತ್ತೆ ಅಂತ ಹೇಗ್ ಅನ್ಕೊಂಡ್ರಿ? ನೀನು ಖುಷಿಗೂ ದುಃಖಕ್ಕೂ ಎರಡಕ್ಕೂ ಒಂದೇ ತರ ಸ್ಪಂದಿಸ್ತೀಯ ಅಂತ ನಂಗೆ ಗೊತ್ತು ಬಿಡು. ಏಯ್, ಮೊದ್ಲು ಸುಮನ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾಳೋ ಅದನ್ ಪೂರ್ತಿಯಾಗಿ ಹೇಳಕ್ ಬಿಡು. ನನಗ್ ಆಸ್ತಿ ಕೊಡದೆ ನೀವ್ ಹೇಗ್ ಸೆಲೆಬ್ರೇಟ್ ಮಾಡೋದು ನನ್ಗಿಷ್ಟ ಇಲ್ಲ. ಅಬ್ಬಾ, ಅದ್ ಹೇಗ್ ಅರ್ಥ ಆಗತ್ತೋ ಏನೋ, ಸ್ವಲ್ಪ ಸರಿಯಾಗಿ ಹೇಳೆ. ಸೀನಿಯರ್ ಸಿಟಿಸನ್ ಆಗೋದಕ್ಕೆ 6 ಹೆಜ್ಜೆ ದೂರದಲ್ಲಿದ್ದಾನಷ್ಟೇ, ಅವಂಗೆಲ್ಲ ಅರ್ಥ ಆಗತ್ತೆ ಬಿಡಿ. ಅದನ್ನ ತೋರ್ಸಪ್ಪ ನಂದೇಶ. ಅಂಬಾ ಶಿವಶಂಭೋ. ಏನ್ ಸಾಧಿಸೋದ್ರಲ್ಲಿದ್ದಾನೆ? ಇದು ಅಸ್ತ್ರನಾ? ಇದು ಪತ್ರ. ಅವಳಿಗೆ ಓದಕ್ ಬರುತ್ತೆ, ಕನ್ನಡನೇ ಅಲ್ವಾ, ಸಮಸ್ಯೆ ಏನೂ ಇಲ್ಲ. ಕೊಡು. ನೀವೇನೋ ಫಿಟ್ಟಿಂಗ್ ಇಟ್ಟಿದ್ದೀರಾ ಅಂತ ಅವಳು ಟೆನ್ಷನ್ ಮಾಡ್ಕೋತಿದ್ದಾಳೆ. ವಿಕ್ರಾಂತ್, ಓದ್ ಹೇಳೋ. ಏನಿದೆ ಅಂತ ಓದ್ತೀನಿ ಬ್ರೋ. ಶ್ರೀ ಬದ್ರಿನಾಥ ಅವರ ವಿಲ್ ಪೇಪರ್ಗಳ ಪ್ರಕಾರ ಮಗು ಹುಟ್ಟಿದ ಮೇಲೆ ಅದೇನೇ ಆದ್ರೂ ಆಸ್ತಿಲಿ ಸರಿಸಮಾನವಾಗಿ ಹಂಚಿಕೆ ಆಗ್ಬೇಕು. ಆದ್ರೆ ಆ ಮಗು ಜೀವಂತವಾಗಿ ಚಿರಂಜೀವಿಯಾಗಿರ್ಬೇಕು. ಜೀವಂತವಾಗಿ ಅಂದ್ರು ಚಿರಂಜೀವಿ ಅಂತ ಅಂದ್ರೂ ಎರಡೂ ಒಂದೇ ಅಲ್ವಾ? ವ್ಯತ್ಯಾಸ ಇದೆ ಅತ್ತೆ. ನಿಮಗ್ ಹೇಳಿದ್ರೆ ನನ್ ತಂಗಿ ಕೂಡ ಎಲ್ಲ ಅರ್ಥ ಆಗೋದ್ರಿಂದ ನೇರವಾಗಿ ಹೇಳ್ತೀನಿ, ಕೇಳಿ. ಸಜೀವ ಅಂದ್ರೆ ಮಗು ಬದುಕೇ ಇರ್ಬೇಕು. ಮೊದಲನೇ ಹೆರಿಗೆಲಿ ಸುಮನನ್ ಮಗು ಹೊಟ್ಟೆಲೇ ಸತ್ತೋಗಿದ್ರಿಂದ ಆಸ್ತಿ ಬರ್ಲಿಲ್ಲ. ಈಗ ಹುಟ್ಟಿದ್ರು
ಬದುಕೇ ಇದ್ರು ಚಿರಂಜೀವಿಯಾಗಿಲ್ಲ. ಅರ್ಥ ಆಗ್ಲಿಲ್ಲ. ಬುದ್ಧಿ ಇಲ್ದೇ ಇರೋ ನನ್ ಗಂಡಂಗೆ ನಾವಿನ್ನೂ ಬಿಡಿಸಿ ಹೇಳ್ಬೇಕು ನೈನಿ. ಹೇಯ್, ನಿನ್ಗೆ ಅರ್ಥ ಆಗಿದ್ ನೀನ್ ಹೇಳೆ. ಸಿಂಪಲ್ ರಾಜಾ, ಚಿಕ್ಕ ಮಕ್ಳಿಗೆ ದೊಡ್ಡೋರು ಚಿರಂಜೀವಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ನಮ್ ಬಾನಂಗೆ ಚಿರಂಜೀವಿ ಅಂತ ಹೇಳೋದ್ ನೀವ್ ಕೇಳಿಸ್ಕೊಂಡಿಲ್ವಾ? ಆದ್ರೆ ಸುಮನಾ ಮಗುಗ್ ಏನ್ ಅನ್ಬೇಕು? ಚಿರಂಜೀವಿ ಹಾವಿನ ಮರಿ ಅಂತ ಕರಿಬೇಕಾ? ಸುಮನ, ಹಾವನ್ನ ರೂಮ್ ಕಳಿಸ್ಬೋದಲ್ವಾ? ವಲ್ಲಭ, ನಿನ್ ನೋಡೋ ನೋಟ ಸರಿಯಾಗಿಲ್ಲ. ಮಗುನ ಮಗು ತರ ನೋಡು. ಲೇ, ನೀನ್ ಚೆನ್ನಾಗಿ ಹೇಳ್ದೆ. ಪುಟ್ಟಿ ಅಂತ ಎತ್ಕೊಳಕ್ ಹೋದ್ರೆ ಮುಖಕ್ಕೆ ಕಚ್ಚುತ್ತೆ. ಲೇ ಸುಮನ, ರೂಮ್ಗಾದ್ರೂ ಕರ್ಕೊಂಡು ಹೋಗು. ಹಾವನ್ ಹಿಡ್ಕೋಬೇಕಾ? ನನ್ ಕೈಲಾಗಲ್ಲ. ಹೋಗ್ಲಿ, ನೀನ್ ಹೇಳು, ಕೇಳತ್ತೆ. ಏನ್ ಹೇಳ್ಬೇಕು? ರೂಮ್ ಒಳಗ್ ಹೋಗು ಅಂತ ಹೇಳು ಸುಮನಾ. ಇಲ್ಲಿದ್ರೆ ಎಲ್ರೂ ಹೆದರ್ಕೋತಾರೆ. ರೂಮ್ ಒಳಗ್ ಹೋಗು. ಅದು ಮಗು ಇದ್ದಾಗ ಏನೋ ಗೊತ್ತಾಗಲ್ಲ ಕಣೆ. ಅದು ಹಾವಾದ ತಕ್ಷಣ ಎಲ್ಲ ಮಾತು ಅರ್ಥ ಆಗತ್ತೆ. ಏನೋ ವಿಚಿತ್ರನಪ್ಪ. ನೈನಿ, 2 ನಿಮಿಷ ಮಾತಾಡ್ಬೇಕಿತ್ತು ನಿನ್ನ ಹತ್ರ. ಪರ್ಮಿಷನ್ ಕೇಳ್ಬೇಕು ಅನ್ನೋ ತರ ಹೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಉತ್ತರ ಬೇಕಿತ್ತು. ಹೌದು ನೈನಿ, ಸುಮನ ಹಠದಿಂದ ಪ್ರವರ್ತಿಸಿದಾಗ ನೀನು ಅವಳಿಗಿಂತ ತುಂಬಾ ಹಠ ಮಾಡ್ತಾ ಇದ್ದೆ ಇತ್ತೀಚೆಗೆ. ಮುಳ್ಳನ್ನ ತೆಗೆಯೋದಿಕ್ಕೆ ಹೂ ಸಾಕಾಗಲ್ವಲ್ಲ, ಮುಳ್ಳೇ ಆಗ್ಬೇಕು. ನಿನ್ ತಂಗಿ ಅಂದ್ರೆ ಯಾಕೆ ನಿನ್ಗಷ್ಟು ಕೋಪ? 2ನೇ ಹೆರಿಗೆ ಆದ್ರೂ ಕೂಡ ನನ್ ದೃಷ್ಟಿಲಿ ಅವಳಿನ್ನೂ ಸಣ್ಣ ಮಗುನ ಯಜಮಾನ್ರೆ. ಆಸ್ತಿಗೋಸ್ಕರ ಒದ್ದಾಡ್ತಾಳೆ ಅವಳು. ಆದ್ರೆ ಮಗು ಮೇಲೆ ಒಂಚೂರು ಪ್ರೀತಿ ತೋರಿಸ್ದೆ ಹೇಗ್ ಬೈತಾಳೆ ನೋಡಿದ್ರಲ್ಲ. ಏನು ಗೊತ್ತಿಲ್ಲದೆ ಇರೋ ಮಗುಗ್ ಬೈದ್ರೆ ಅದೇನ್ ಮಾಡತ್ ಪಾಪ? ಸೂರ್ಯ ಮುಳುಗ್ತಿದ್ದಂಗೆ ಹಾವಾಗ ಬದ್ಲಾಗೋ ಮಗುನ ಬಾಯಿಗೆ ಬಂದಾಗ ಬೈದು ಪಾಪ ಕಟ್ಕೊಂಡ್ರೆ ರೂಪ ಏನಾದ್ರು ಬದಲಾಗಿ ಕಚ್ಚುತ್ತಾ ನೈನಿ? ಅದ್ ಹೇಳಕ್ಕಾಗಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿರೋ ಪ್ರಕಾರ ನೋಡಿದ್ರೆ ಸುಮನನ್ ಹೊಟ್ಟೆಲಿ ಹಾವು ಹೀಗ್ ಹುಟ್ಟಿರೋದು ಒಂದು ಪ್ರಕ್ರಿಯೆ. ಸುಮನ ಪ್ಲಾನ್ ಮಾಡ್ಕೊಂಡು ಪ್ರೆಗ್ನೆಂಟ್ ಆದ್ಲು. ಅವಳು ಅನ್ಕೊಂಡಂಗೆ ಗರುಡ ಪಂಚಮಿ ದಿನಾನೇ ಹೆರಿಗೆ ಆಯ್ತು. ಇದಕ್ಕೂ ಮೊದಲು ಅವಳು ಹೇಳಿದ ಮಾತುಗಳು, ಅವಳು ಮಾಡಿದ ಕೆಲ್ಸಗಳು ಎಲ್ಲಾನು ನಾನು ನೆನಪಿಸ್ಕೊಂಡ್ರೆ ಸಮಥಿಂಗ್ ಏನೋ ನಮಗ್ ಗೊತ್ತಿಲ್ದಿರೋ ರಹಸ್ಯ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಹೌದು ಯಜಮಾನ್ರೆ, ಸಹನೆ ಇಲ್ದಿರೋ ಸುಮನಿಗೆ ಪರೀಕ್ಷೆ ರೂಪದಲ್ಲಿ ಹೆರಿಗೆ ಆಯ್ತು. ಯಾವ ಜಗಳನೂ ಇರಬಾರ್ದು ಅಂದ್ರೆ ನಾವು ಆಸ್ತಿ ಕೊಡದೆ ತುಂಬಾ ಒಳ್ಳೇದು ಅನ್ಸತ್ತೆ ನನಗೆ. ನೋಡಿ ಯಜಮಾನ್ರೆ, ನಾನು ಒಡ ಹುಟ್ಟಿರೋಳಾದ್ರೂ ಮೋಸ ಮಾಡಿ ಇಲ್ಲಿವರೆಗೂ ಬಂದಿರೋದಕ್ಕೆ ನಾನ್ ಕ್ಷಮಿಸಲ್ಲ. ಅದಕ್ಕೆ ವಿಲ್ ಪ್ರಕಾರ ಅವಳಿಗೆ ಆಸ್ತಿ ಬರಲ್ಲ ಅಂತ ನಾನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿತ್ತು. ನೀವಾದ್ರೂ ನಿಮ್ ತಾತ ಮುತ್ತಾತರಿಂದ ಬಂದಿರೋ ಆಸ್ತಿನ ಕೊಡ್ತಾ ಇಲ್ಲ. ನೀವ್ ಸಂಪಾದಿಸಿರೋದನ್ನ ಸುಮ್ಮನಂಗೆ ಯಾಕೆ ಕೊಡ್ಬೇಕು?